ಎಐ ವಿಡಿಯೋ ಮೂಲಕ ಪ್ರಚೋದನೆ ನೀಡಿರುವ ಆರೋಪವನ್ನು ಯೂಟ್ಯೂಬರ್ ಎಂಡಿ ಸಮೀರ್ ಹೊತ್ತಿದ್ದಾರೆ. ಎರಡನೇ ದಿನದ ವಿಚಾರಣೆಗೆ ಯೂಟ್ಯೂಬರ್ ಸಮೀರ್ ಹಾಜರಾಗಿದ್ದಾನೆ. ಇವತ್ತು ಕೂಡ ದಾಖಲೆಗಳನ್ನು ತೆಗೆದುಕೊಂಡು ಸಮೀರ್ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಸಮೀರ್ಗೆ ಹಲವು ಪ್ರಶ್ನೆಗಳನ್ನು ಪೊಲೀಸರು ನಿನ್ನೆಯೂ ಕೂಡ ಇಡೀ ದಿನ ವಿಚಾರಣೆಯಲ್ಲಿ ತೊಡಗಿಸಿಕೊಂಡಿದ್ರು. ಇವತ್ತು ಕೂಡ ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಸಮೀರ್ ತನ್ನ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ತನ್ನ ಬಳಿ ಇರುವಂಥ ದಾಖಲೆಗಳನ್ನು ಕೂಡ ತೆಗೆದುಕೊಂಡು ಬಂದಿದ್ದಾನೆ. ನಿನ್ನೆಯೂ ಕೂಡ ಹಲವಷ್ಟು ಪ್ರಶ್ನೆಗಳು ಮುಂದಿಡಲಾಗಿತ್ತು. 3 ಪ್ರಕರಣಗಳ ಬಗ್ಗೆ ತನಿಖೆಯನ್ನು ನಡೆಸಿದ್ರು ಪೊಲೀಸರು. ಇವತ್ತು ಮತ್ತೆ ಹಲವು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಯೂಟ್ಯೂಬರ್ ಸಮೀರ್ ವಿರುದ್ಧ ಸುಮೋಟೋ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಆತ ತನ್ನ ವಿರುದ್ಧ ಪ್ರಕರಣ ದಾಖಲಾಗ್ತಾ ಇದೆ ಎನ್ನುವ ಮಾಹಿತಿಯನ್ನು ಪಡೆದುಕೊಂಡ ನಂತರದಲ್ಲಿ ತತ್ಕ್ಷಣ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿಕೊಂಡಿದ್ದ. ಆತನಿಗೆ ಈಗ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ. ನಿರೀಕ್ಷಣಾ ಜಾಮೀನು ಪಡೆದುಕೊಂಡಿರುವಂಥ ಸಮೀರ್ ಈಗ ಪೊಲೀಸರ ನೋಟಿಸ್ಗೆ ಉತ್ತರ ಕೊಡಲಿಕ್ಕೆ ಸ್ಟೇಷನ್ಗೆ ಆಗಮಿಸಿದ್ದಾನೆ. ನಿನ್ನೆಯೂ ಕೂಡ ಆತ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದ. ದಾಖಲೆಗಳನ್ನು ಹಿಡಿದುಕೊಂಡು ಬಂದು ಪೊಲೀಸರ ಮುಂದೆ ಒಪ್ಪಿಸಿದ್ದ. ಇವತ್ತು ಕೂಡ ಕೆಲ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿದ್ದಾನೆ. ಯೂಟ್ಯೂಬರ್ ಸಮೀರ್ಗೆ ಅನೇಕ ಪ್ರಶ್ನೆಗಳು ನಿನ್ನೆಯೂ ಕೂಡ ಎದುರಾಗಿತ್ತು. ಆತ ಧರ್ಮಸ್ಥಳ ಗ್ರಾಮದ ವಿರುದ್ಧ ವೀರೇಂದ್ರ ಹೆಗ್ಗಡೆ ಅವರ ಹೆಸರು ಹೇಳಿದೆ. ಒಬ್ಬ ಗೌಡ ಅಂತ ಉಲ್ಲೇಖಿಸಿ ಮಾಡಿದಂಥ ವಿಡಿಯೋ, ಹೀಗೆ ಅನೇಕ ವಿಡಿಯೋಗಳು ಸೆನ್ಸೇಷನನ್ನು ಕ್ರಿಯೇಟ್ ಮಾಡಿದ್ದು ನಿಜ. ಕೆಲವು ಗಂಟೆಗಳಲ್ಲಿ ಲಕ್ಷಾಂತರ ವ್ಯೂಸ್ಗಳನ್ನು ಪಡೆದುಕೊಂಡಿದ್ದು ನಿಜ. ಆದರೆ ಆನಂತರ ಬಂದಂಥ ಕೆಲವಷ್ಟು ವಿಡಿಯೋಗಳು ಪ್ರಚೋದನೆಗೊಳಿಸುವಂಥ ರೀತಿಯಲ್ಲಿತ್ತು ಅನ್ನೋದು ಕೆಲವರ ವಾದ. ಇಡೀ ಪ್ರಕರಣ ಉಲ್ಟಾಪಲ್ಟ ಆದಮೇಲೆ ಅಥವಾ ತಲೆ ಕೆಳಗಾದ ಮೇಲೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನು BL ಸಂತೋಷ್ ವಿರುದ್ಧ ಏಕವಚನದಲ್ಲಿ ಮಾತನಾಡಿದ್ರು ಎನ್ನುವ ಕಾರಣಕ್ಕಾಗಿ ಅಥವಾ ಅವರನ್ನು ಅವಹೇಳನಕಾರಿಯಾಗಿ ಮಾತನಾಡಿದ್ರು ಎನ್ನುವ ಕಾರಣಕ್ಕಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನು ಅರೆಸ್ಟ್ ಮಾಡಲಾಯಿತು. ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಯಿತು. ಈಗ ಯೂಟ್ಯೂಬರ್ ಸಮೀರ್ ಸರದಿ. ಸಮೀರ್ ನಿರೀಕ್ಷಣಾ ಜಾಮೀನನ್ನು ಪಡೆದುಕೊಂಡಿದ್ದಾನೆ. ಹೀಗಾಗಿ ಪೊಲೀಸರ ಸೂಚನೆಯ ಮೇರೆಗೆ ವಿಚಾರಣೆಗೆ ಹಾಜರಾಗ್ತಾ ಇದ್ದಾನೆ.